ನೋಡಿ ಫ್ರೆಂಡ್, ಈಗ ನಾವು ಮೆಜರ್ ಮಾಡಿ ನೋಡೋಣ. ಇದು 3 to 4 ಇಯರ್ಸ್ ಬೇಬಿಗೆ. ನೆಕ್ ನೋಡೋಣ. ನೋಡಿ 18 ಸೆಂಟಿಮೀಟ್ರ್ ಇದೆ. ಇಲ್ಲಿಂದ ಇಲ್ಲಿ ತನಕ 18 ಸೆಂಟಿಮೀಟ್ರ್ ಇದೆ. ನಾವೀಗ 20 ಸೆಂಟಿಮೀಟ್ರ್ ತನಕ ಇದು ನೆಕ್ ನಮಗೆ ಬರಬೇಕು, 20 ಸೆಂಟಿಮೀಟ್ರು. ಹಾಗಾಗಿ ನಾವಿಲ್ಲಿ ಒಂದನ್ನು ಇನ್ಕ್ರೀಸ್ ಮಾಡೋಣ. ನೋಡಿ ಇಲ್ಲಿ ನೋಡಿ, ನಾವು ಇಲ್ಲಿ ಹಾಕಿದ್ವಲ್ಲ, ಇಲ್ಲಿ ನಾವು ಇನ್ಕ್ರೀಸ್ ಮಾಡೋಣ. ನೋಡಿ ಇಲ್ಲಿ ಸ್ಟಿಚ್ ಮಾರ್ಕರ್ ಹಾಕ್ಕೊಳ್ಳೋಣ. ನಾವು ಈ ಪ್ಲೇಸಲ್ಲಿ ನಾವು ಇನ್ಕ್ರೀಸ್ ಮಾಡಬೇಕು. ಮತ್ತು ಇಲ್ಲಿಂದ ನಾವು ಸೇಮ್ ಇದೇ ರೀತಿನೇ ಹಾಕ್ಕೊಂಡು ಹೋಗೋದು. ನೋಡಿ ಮತ್ತೆ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. Two double crochet, 1 chain, 2 double crochet, 1 chain, 2 double crochet. Next 1 chain gap ಅಲ್ಲಿ ಮತ್ತೆ 2 double crochet, 1 chain ಮತ್ತೆ 2 double crochet. ಫ್ರೆಂಡ್ಸ್, ಇದೇ ರೀತಿನೇ ನೋಡಿ, ಇಲ್ಲಿ ಮಾರ್ಕರ್ ಹಾಕಿದ್ದೀವಲ್ಲ, ಸ್ಟಿಚ್ ಮಾರ್ಕರು, ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಇದಿಷ್ಟ ಆದಮೇಲೆ ನೋಡಿ, ನಾವಿಲ್ಲಿ ಮಿಡ್ಲಲ್ಲಿ ನಾವು ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ವಲ್ಲ, ಅಲ್ಲಿ ನಾವು ನೋಡಿ ಇಲ್ಲಿ 1 double crochet, 1 chain, 1 double crochet, 1 chain, 1 double crochet, 1 chain ಮತ್ತು 1 double crochet. ನೋಡಿ ಹೀಗೆ ನಾವಿಲ್ಲಿ ನೆಕ್ಸ್ಟ್ ರೌಂಡ್ ಹಾಕ್ಕೊಳ್ಬೇಕಾದ್ರೆ ನಾವಿಲ್ಲಿ ಫ್ರಂಟ್ ಪೋಸ್ಟ್ 1 double crochet, 1 chain, 1 double crochet, ಫ್ರಂಟ್ ಪೋಸ್ಟ್. ಮತ್ತು ಈ ಕಡೆನೂ ಅದೇ ರೀತಿ ಹಾಕ್ಕೊಳ್ಳೋದು. ನೆಕ್ಸ್ಟಲ್ಲಿ ಮತ್ತೆ 1 chain ಗ್ಯಾಪಲ್ಲಿ 2 double crochet, 1 chain, 2 double crochet. ಇದೇ ರೀತಿನೇ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಇದಿಷ್ಟು ಆದಮೇಲೆ ನೋಡಿ, ಫಸ್ಟಿಗೆ ನಾವು 3 ಚೈನ್ ಹಾಕಿದ್ವಲ್ಲ, 2 ಚೈನಲ್ಲಿ ಒಂದು ಡಬಲ್ ಕ್ರೋಶೆ, ಮತ್ತೆ ಈಗ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಫಸ್ಟ್ ಫ್ರಂಟ್ ಪೋಸ್ಟ್ 1 ಚೈನ್ ಗ್ಯಾಪಲ್ಲಿ 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್, ಫ್ರಂಟ್ ಪೋಸ್ಟ್ 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್. ಫ್ರೆಂಡ್ಸ್, ಇದೇ ರೀತಿ ಇಲ್ಲಿ ಸ್ಟಿಚ್ ಮಾರ್ಕರ್ ಹಾಕಿದ್ದೀವಲ್ಲ, ಅಲ್ಲಿ ತನಕ ಬನ್ನಿ. ನೋಡಿ ಇದಿಷ್ಟು ಆದಮೇಲೆ ನಾವಿಲ್ಲಿ ಇನ್ಕ್ರೀಸ್ ಮಾಡೋಣ. ನೋಡಿ ಇಲ್ಲಿ ಫಸ್ಟಿಗೆ ಫ್ರಂಟ್ ಪೋಸ್ಟ್ 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್.
ಮತ್ತು ನೆಕ್ಸ್ಟ್ ಫ್ರಂಟ್ ಪೋಸ್ಟ್, 1 ಡಬಲ್ ಕ್ರೋಶೆ 1 ಚೈನ್ 1 ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್. ನೋಡಿ ಇಲ್ಲಿ ನಾವಿದು 2 ಹಾಕಿದ್ವಿ, ಈ ರೀತಿ ಶೆಲ್ಸ್ ಇದೆಲ್ಲ ಇದೆರಡು ಹಾಕಿದ್ವಿ. ಮತ್ತು ನೆಕ್ಸ್ಟ್ ಫ್ರಂಟ್ ಪೋಸ್ಟ್ ಹಾಕಿ 1 ಡಬಲ್ ಕ್ರೋಶೆ 1 ಚೈನ್ 1 ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್. ಫ್ರೆಂಡ್ಸ್ ಇದೇ ರೀತಿನೇ ಹಾಕೊಳ್ಳಿ, ಇಲ್ಲಿ ತನಕನೇ, ಇಲ್ಲಿಂದ ಇಲ್ಲಿ ತನಕ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿದಿಷ್ಟು ಹಾಕ್ಕೊಂಡೆ. ಈಗ ಮೆಜರ್ ಮಾಡಿ ನೋಡೋಣ. ಇದರಿಂದ ನೋಡಿ 19 ಸೆಂಟಿಮೀಟರ್ ಇದೆ, 19ಕ್ಕಿಂತ ಕಡಿಮೆನೇ ಇದೆ, 18.5 ಇದೆ ನೋಡಿ. ಇನ್ನೊಂದು ಸರಿ ನಾವು ಇನ್ನೊಂದು ರೌಂಡ್ ನಾವು ಇನ್ಕ್ರೀಸ್ ಮಾಡಬೇಕು. ಇನ್ನೊಂದು ರೌಂಡ್ ಇದೇ ರೀತಿನೇ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಈಗ ಹಾಕ್ಕೊಂಡ್ವಲ್ಲ ಅದೇ ರೀತಿನೇ ಹಾಕ್ಕೊಳ್ಬೇಕು. ಮತ್ತೆ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಹೂಡಿ ಹಾಕೋದ್ರಿಂದ ಟೈಟ್ ಬಂದರೂ ಸರಿ ಆಗಲ್ಲ ಅದು. ಟೂ ಡಬಲ್ ಕ್ರೋಶೆ 1 ಚೈನ್ 2 ಡಬಲ್ ಕ್ರೋಶೆ. ನೆಕ್ಸ್ಟ್ ಇದೇ ರೀತಿ ಹಾಕೊಳ್ಳಿ, ಸ್ಟಿಚ್ ಮಾರ್ಕರ್ ತನಕ. ನೋಡಿ ಇದಿಷ್ಟನ್ನು ಹಾಕ್ಕೊಂಡೆ. ನೋಡಿ ಇಲ್ಲಿ ನಾವು ಟೂ ಡಬಲ್ ಕ್ರೋಶೆ 1 ಚೈನ್ 2 ಡಬಲ್ ಕ್ರೋಶೆ. ನೋಡಿ ಇಲ್ಲಿ 1 ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲೂ ಕೂಡ ನಾವು ಇದೇ ರೀತಿ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ನಮಗೆ ಇದು ಇನ್ನೊಂದು ರೌಂಡ್ ಹಾಕ್ಕೊಂಡ್ರೆ ಸಾಕು, ಹಾಗಾಗಿ ನಾವು ಇಲ್ಲಿ ಇನ್ಕ್ರೀಸಿಂಗ್ ಮಾಡಲ್ಲ, ಇದೇ ರೀತಿ ಹಾಕ್ಕೊಂಡು ಹೋಗೋಣ. 1 ಡಬಲ್ ಕ್ರೋಶೆ 2 ಡಬಲ್ ಕ್ರೋಶೆ 1 ಚೈನ್ ಮತ್ತು 2 ಡಬಲ್ ಕ್ರೋಶೆ. ನೆಕ್ಸ್ಟ್ 2 ಡಬಲ್ ಕ್ರೋಶೆ 1 ಚೈನ್ 2 ಡಬಲ್ ಕ್ರೋಶೆ. ಫ್ರೆಂಡ್ಸ್ ಇದೇ ರೀತಿ ಹಾಕ್ಕೊಳ್ಳಿ ಇಲ್ಲಿ ತನಕ. ನೋಡಿ ಇದಿಷ್ಟು ಹಾಕ್ಕೊಂಡೆ, ಮತ್ತೆ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಫ್ರಂಟ್ ಪೋಸ್ಟ್ 1 ಡಬಲ್ ಕ್ರೋಶೆ 1 ಚೈನ್ 1 ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್.
ಈ ರೀತಿ ಹಾಕ್ಕೊಳ್ತಾ ಸ್ಟಿಚ್ ಮಾರ್ಕರ್ ತನಕ ಬನ್ನಿ. ನೋಡಿ, ಇಲ್ಲೂ ಕೂಡ ನಾವು ಇದೇ ರೀತಿನೇ ಹಾಕ್ಕೊಳ್ಬೇಕು. ಫ್ರಂಟ್ ಪೋಸ್ಟ್, ಒಂದು ಡಬಲ್ ಕ್ರೋಶೆ, ಒಂದು ಚೈನ್, ಒಂದು ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್. ಫ್ರೆಂಡ್ಸ್, ಇದೇ ರೀತಿಯೇ ಇಲ್ಲಿ ತನಕ ಹಾಕೊಳ್ಳಿ. ನೋಡಿ, ಇದಿಷ್ಟನ್ನು ಹಾಕ್ಕೊಂಡೆ. ಅಂದರೆ 20 ಸೆಂಟಿಮೀಟ್ರ್ ಇದೆ. ಫ್ರೆಂಡ್ಸ್, ಈಗ ಇನ್ಕ್ರೀಸ್ ಮಾಡೋದು ಬೇಡ. ನಾವು ಯಾವ ರೀತಿ ಹಾಕ್ಕೊಂಡು ಹೋಗಿದ್ದೀವಿ ಅದೇ ರೀತಿಯೇ ಹಾಕ್ಕೊಂಡು ಹೋಗೋದು. ಈಗ 2 ರೋಸ್ ಹಾಕ್ಕೊಂಡಿದ್ದೀವಲ್ಲ, ಡಬಲ್ ಕ್ರೋಶೆ ಒಂದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀವಲ್ಲ, ಆ ರೋಸೇ ಕಂಟಿನ್ಯೂ ಆಗುತ್ತೆ. ಇದೇ ರೀತಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿಂದ ಇಲ್ಲಿ ತನಕ ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿಂದ ನೋಡಿ ಇಲ್ಲಿ ತನಕ 27.5 28 28 ಸೆಂಟಿಮೀಟ್ರ್ ಆಗಿದೆ. 27.5 ಇಲ್ಲ 28 ಸೆಂಟಿಮೀಟ್ರ್ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ನೋಡಿ, ಫ್ರಂಟ್ ಪೋಸ್ಟ್ ಮೇಲೆ ಫ್ರಂಟ್ ಪೋಸ್ಟ್ ಹಾಕ್ಕೊಳ್ಳೋಣ. ನೋಡಿ, ಇದು ಒಂದು ಚೈನ್ ಹಾಕಿದ್ವಲ್ಲ, ಅಲ್ಲಿ 2 ಸಿಂಗಲ್ ಕ್ರೋಶೆ. ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಒಂದು ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶೆ, ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ, ಇಲ್ಲಿ ಡಬಲ್ ಕ್ರೋಶೆ ಒಂದು ಡಬಲ್ ಕ್ರೋಶೆ, ಒಂದು ಚೈನ್, ಒಂದು ಡಬಲ್ ಕ್ರೋಶೆ ಹಾಕ್ತಿದ್ವಲ್ಲ, ಅಲ್ಲಿ 2 ಸಿಂಗಲ್ ಕ್ರೋಶೆ ಹಾಕೋಬೇಕಷ್ಟೆ. ಫ್ರಂಟ್ ಪೋಸ್ಟ್ ಒಂದು ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್. ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಒಂದು ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಹೀಗೆ
ಫ್ರೆಂಡ್ಸ್ ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ, ಇಲ್ಲಿ ತನಕ ಹಾಕ್ಕೊಳ್ಳಿ. ಫ್ರೆಂಡ್ಸ್ ಇಷ್ಟು ಹಾಕ್ಕೊಂಡೆ ಲಾಸ್ಟಿಗೆ ಫಸ್ಟ್ 3 ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡು ಬೇಡಕ್ಕೆ ಇಲ್ಲಿಂದ ಇದೇ ರೀತಿ ಸಿಂಗಲ್ ಕ್ರೋಶ ಹಾಕೊಂಡ್ಬಿಡೋಣ. ನೋಡಿ, ಇದು ರೈಟ್ ಸೈಡು, ಇದು ರಾಂಗ್ ಸೈಡ್, ಇದು ಒಳಗಡೆದಿದು. ನೋಡಿ ಈ ರೀತಿ ನಾವಿಲ್ಲಿ ಸಿಂಗಲ್ ಕ್ರೋಶ ಹಾಕ್ತಾ ಹೋಗೋಣ. ನೋಡಿ ಈ ಕಡೆ ಒಂದು ಸ್ಟಿಚ್ಚು ಮತ್ತು ಈ ಕಡೆ ಒಂದು ಸ್ಟಿಚ್. ಸಿಂಗಲ್ ಕ್ರೋಶೆ ಹಾಕೋಣ. ನೋಡಿ ಈ ಕಡೆ ಒಂದು ಸ್ಟಿಚ್ಚು, ಈ ಕಡೆ ಒಂದು ಸ್ಟಿಚ್. ನೋಡಿ ಹೀಗೆ ಫ್ರೆಂಡ್ಸ್ ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ ಇಲ್ಲಿ ತನಕ. ನೋಡಿ ಫ್ರೆಂಡ್ಸ್ ಇದಿಷ್ಟು ಹಾಕ್ಕೊಂಡೆ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ. ನೋಡಿ ಫ್ರೆಂಡ್ಸ್ ಇಲ್ಲಿಂದ ನಾವೀಗ ಒಂದು ರೌಂಡ್ ಸಿಂಗಲ್ ಕ್ರೋಶ ಹಾಕ್ಕೊಂಡು ಹೋಗಬೇಕು. ನೋಡಿ ಇಲ್ಲಿ ಮಿಡ್ಲಲ್ಲಿ ನಾವು ಕಾರ್ನರ್ ಇದು ಸ್ಟಿಚ್ ಮಾರ್ಕರ್ ಹಾಕಿದ್ವಲ್ಲ, ನೋಡಿ ಇದ್ರ ಪಕ್ಕದಿಂದ ಹಾಕ್ತಾ ಹೋಗೋಣ. ನೋಡಿ ಇಲ್ಲಿಂದ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಒಳಗಿಂದ ಹಾಕ್ಕೊಳ್ಳೋಣ. ನೋಡಿ ಇದ್ರೊಳಗಿಂದ ಸಿಂಗಲ್ ಕ್ರೋಶೆ. ಇದರೊಳಗಡೆ 2 ಸಿಂಗಲ್ ಕ್ರೋಶೆ ಹಾಕೊಳ್ಳೋಣ.
ನೋಡಿ ಹೀಗೆ ಇದೇ ರೀತಿ ಫುಲ್ ಹಾಕ್ಕೊಳ್ಳಿ. ಇಲ್ಲಾಂದರೆ ನೋಡಿ ಇಲ್ಲಿ ತನಕ ಹಾಕ್ಕೊಳ್ಳಿ. ಇದು ಕಾರ್ನರಲ್ಲಿ ಇದೊಂದು ಬಿಟ್ಟು ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ತನಕ. ಈಗ ನಾವು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಚೈನ್ ಹಾಕ್ಕೊಳ್ಳೋಣ. 1 2 3 4 5 6 7 8 9 10 ನೋಡಿ 10 ಸಿಂಗಲ್ ಚೈನ್ ಹಾಕ್ಕೊಂಡಿದ್ದೀನಿ. ನೋಡಿ ನಾವು ಈ ರೀತಿ ಇವಾಗ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ರಿಬ್ಬಿಂಗ್ ಮಾಡಿದ ಮೇಲೆ ನಾವು ಇದರೊಳಗಡೆ ದಾರ ಹಾಕಿ ಕಟ್ಟೋ ಹಾಗೆ ಮಾಡೋದು. 10 ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ಇನ್ನೊಂದು ಚೈನ್ ಹಾಕ್ಕೊಂಡಿದ್ದೀನಲ್ಲ, ಇನ್ನೊಂದು ಚೈನ್ ಹಾಕ್ಕೊಂಡು ನೋಡಿ ಒಂದೊಂದು ಇದು ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ನೋಡಿ ಈ ರೀತಿ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಇಲ್ಲಿ ಒಂದೊಂದು ಚೈನ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. 2 3 4 5 6 7 8 9 ಲಾಸ್ಟ್ 10. ನೋಡಿ 10 ಸಿಂಗಲ್ ಕ್ರೋಶೆ ಹಾಕೊಂಡ್ಮೇಲೆ ನೋಡಿ ಇಲ್ಲಿ ಎರಡು ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. 1 ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮೇಲೆ 2 ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ನೋಡಿ ಮತ್ತೆ ನೋಡಿ ಇದೆರಡು ಸ್ಲಿಪ್ ಸ್ಟಿಚ್ ಹಾಕಿದ್ದೀವಲ್ಲ, ಇದೆರಡನ್ನು ಬಿಟ್ಟು ನಾವಿಲ್ಲಿ ಚೈನ್ ಎಷ್ಟು ಸಿಂಗಲ್ ಕ್ರೋಶೆ ಎಷ್ಟು ಹಾಕಿದ್ವಿ 10 ಸಿಂಗಲ್ ಕ್ರೋಶೆ ಹಾಕಿದ್ದೀವಲ್ಲ, ಮತ್ತು 10 ಸಿಂಗಲ್ ಕ್ರೋಶೆ ಹಾಕೋಬೇಕು. ನೋಡಿ ಹೀಗೆ ಎರಡು ಸ್ಲಿಪ್ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಇಲ್ಲಿಂದ ಮತ್ತು 10 ಸಿಂಗಲ್ ಕ್ರೋಶೆ. 1 2 3 4 5 6 7 8 9 10. ನೋಡಿ 10 ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಟರ್ನ್ ಮಾಡ್ಕೊಳ್ಳಿ. ನೋಡಿ ಮತ್ತೆ ಒಂದು ಚೈನ್ ಹಾಕ್ಕೊಂಡು ನೋಡಿ ಈ ಚೈನ್ ಹಾಕಿದ್ದೀವಲ್ಲ ಅದನ್ನು ಸ್ಕಿಪ್ ಮಾಡಿ ನೆಕ್ಸ್ಟಿಂದ ಸಿಂಗಲ್ ಕ್ರೋಶೆ.
ನೋಡಿ ಬ್ಯಾಕ್ ಲೂಪಿಂದ ಹಾಕೊಳ್ಳೋಣ. 2 3 4 5 6 7 8 9 10. ಇದು 10 ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಈಗ ನೋಡಿ ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಇದೆಯಲ್ಲ, ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಅದರ ನೆಕ್ಸ್ಟ್ ಸಿಂಗಲ್ ಕ್ರೋಶೆಯಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಮತ್ತೆ ಟರ್ನ್, ನೋಡಿ 2 ಸಿಂಗಲ್ ಕ್ರೋಶೆ ಸ್ಲಿಪ್ ಸ್ಟಿಚ್ ಹಾಕಿದ್ದೀವಲ್ಲ ಅದನ್ನು ಸ್ಕಿಪ್ ಮಾಡಿ ನಾವು 10 ಸಿಂಗಲ್ ಕ್ರೋಶೆ ಹಾಕಿದ್ದೀವಲ್ಲ 10 ಸಿಂಗಲ್ ಕ್ರೋಶೆ ಹಾಕೋಬೇಕು. ನೋಡಿ 1 2 ಇದನ್ನು ಸ್ಕಿಪ್ ಮಾಡಿ ನೋಡಿ ಇಲ್ಲಿಂದ ಬ್ಯಾಕ್ ಲೂಪೇ ತಗೊಳ್ಳಿ. 1 2 3 4 5 6 7 8 9 10. 10 ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಟರ್ನ್ ಮಾಡಿಕೊಂಡು ಇದೇ ರೀತಿ ಹಾಕ್ತಾ ಹೋಗೋದು. ಒಂದು ಚೈನ್ ಹಾಕೊಂಡ್ಮೇಲೆ ಚೈನ್ ಸ್ಕಿಪ್ ಮಾಡಿವಿ, ಸಿಂಗಲ್ ಕ್ರೋಶೆ ಹಾಕಿದ್ದೀವಲ್ಲ ಅದ್ರ ಮೇಲೆ ಸಿಂಗಲ್ ಕ್ರೋಶೆ ಬ್ಯಾಕ್ ಲೂಪಲ್ಲಿ 2 3 4 5 6 7 8 9 10. 10 ಸಿಂಗಲ್ ಕ್ರೋಶೆ ಆದಮೇಲೆ ನೋಡಿ ಹೀಗೆ ಸಿಂಗಲ್ ಕ್ರೋಶೆ ಆದಮೇಲೆ ನೋಡಿ ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಸ್ಲಿಪ್ ಸ್ಟಿಚ್, ಅದರ ನೆಕ್ಸ್ಟ್ ಸ್ಲಿಪ್ ಸ್ಟಿಚ್. ನೋಡಿ ಹೀಗೆ ಮತ್ತೆ ಈಗ ಟರ್ನ್ ಮಾಡಿಕೊಂಡು ಇದೇ ರೀತಿ ಹಾಕ್ತಾ ಹೋಗೋದು ಫ್ರೆಂಡ್ಸ್. ನೋಡಿ 2 ಸ್ಲಿಪ್ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೋಡಿ 2 ಸ್ಲಿಪ್ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಇಲ್ಲಿಂದ 10 ಸಿಂಗಲ್ ಕ್ರೋಶೆ 1 2 3 4 5 6 7 8 9 10. ಮತ್ತೆ ಒಂದು ಚೈನು ಟರ್ನ್, ನೋಡಿ ಇದೊಂದು ಚೈನನ್ನು ಸ್ಕಿಪ್ ಮಾಡಬೇಕು. ಹಾಕಿದ್ರೆ ಲಾಸ್ಟ್ ಚೈನ್, ಆ ಚೈನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಮತ್ತೆ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಬ್ಯಾಕ್ ಲೂಪಲ್ಲಿ ನೋಡಿ ಈ ಲೂಪಲ್ಲಿ 2 3 4 5 6 7 8 9 10. ನೋಡಿ ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಸ್ಲಿಪ್ ಸ್ಟಿಚ್, ಅದರ ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಸ್ಲಿಪ್ ಸ್ಟಿಚ್. 2 ಸ್ಲಿಪ್ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೋಡಿ
2 ಸ್ಲಿಪ್ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ಲ ಅಲ್ಲಿ ನಾವು 10 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಮತ್ತೆ ಚೈನ್ ಹಾಕ್ಕೊಂಡು ಮತ್ತೆ ಟರ್ನ್ ಮಾಡಿಕೊಂಡು ಮತ್ತೆ ಇದೇ ರೀತಿ ಹಾಕ್ಕೊಂಡು ಹೋಗೋದು ಫ್ರೆಂಡ್ಸ್. ನೋಡಿ ಹೀಗೆ. ಆಮೇಲೆ ನಾವಿಲ್ಲಿ ದಾರ ಹಾಕಬೇಕಾದ್ರೆ ಇದನ್ನು ಈ ರೀತಿ ಮಾಡಿ ಇದ್ರ ಮಧ್ಯೆ ನಾವು ದಾರ ಹಾಕಬೇಕು. ಇದೇ ರೀತಿಯೇ ಫುಲ್ ಉಡಿ ಹಾಕಿದ್ದೀನಲ್ಲ ಇಲ್ಲಿಂದ ಇಲ್ಲಿ ತನಕನೂ ಹಾಕೊಳ್ಳಿ. ಇಷ್ಟು ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ ತನಕ ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ. ಫ್ರೆಂಡ್ಸ್, ದಾರ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ನಾನು 2 ಎಳೆ ದಾರ ತಗೊಂಡಿದ್ದೀನಿ. ನೀವು 4 ಎಳೆ ಬೇಕಂತ ಹೇಳಿದ್ರೆ 2 ಎಳೆ 2 ಎಳೆ ತಗೋಬೇಕು. ನಾನು 2 ಎಳೆ ತಗೊಂಡಿದ್ದೀನಿ. ನೋಡಿ ಹೀಗೆ ಒಂದಿಷ್ಟುದ್ದ ದಾರ ಬಿಟ್ಟು ನೋಡಿ ಹೀಗೆ. ನೋಡಿ ಈ ದಾರ ಇದೆಲ್ಲ, ಈ ದಾರ ಹೀಗೆ ತಗೊಂಡು ನೋಡಿ ಹೀಗೆ ನೋಡಿ ಹೀಗೆ ನೋಡಿ ಈ ಥರ ನೋಡಿ ಹೀಗೆ ತಗೊಂಡು ನೋಡಿ ಹೀಗೆ ನೋಡಿ ಮತ್ತೆ ಈ ದಾರ ಹೀಗೆ ತಗೊಂಡು ಹೀಗೆ ತಗೊಂಡು ಇದೆರಡನ್ನ ಈ ರೀತಿ ಎಳ್ಕೋಬೇಕು. ನೋಡಿ ಹೀಗೆ ನೋಡಿ ಒಳಗಿಂದ ಈ ದಾರ ಹೀಗೆ ತಗೊಳ್ಳೋದು, ಈ ರೀತಿ ಮಾಡೋದು. ನೋಡಿ ಹೀಗೆ ನೋಡಿ ಹೀಗೆ ಬರುತ್ತೆ. ನೋಡಿ 4 ಕಡೆನೂ ಚೈನ್ ಕಾಣುತ್ತೆ. ನೋಡಿ ಇದರಲ್ಲಿ ನಿಮ್ಮ ದಪ್ಪ ಬೇಕು ಅಂದರೆ ಇದನ್ನ 1 ಎಳೆ ತಗೊಂಡಿದ್ನಲ್ಲ ಹೀಗೆ ಮೇಲೆ ನೋಡಿ, ಇಲ್ಲಿ 2 ಎಳೆ, ಇಲ್ಲಿ 2 ಎಳೆ ಬೇಕಾದರೆ ಹಾಕೋಬೋದು. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ. ನೋಡಿ ಈಗ ನೋಡಿ ಈಗ ಈ ರೀತಿ ನಾವು ಜಾಯಿನ್ ಮಾಡಬೇಕು.
ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ ಕೆಳಗೆ, ನೋಡಿ ಇಲ್ಲಿ ಹಾಕಿ ತೋರಿಸ್ತೀನಿ. ಹೀಗೆ ನಾವು ದಾರ ಮಾಡ್ಕೊಂಡಿದ್ದೀವಲ್ಲ, ಆ ದಾರ ಒಳಗಡೆ ಹಾಕ್ಕೊಳ್ಳೋಣ. ನೋಡಿ ಹೀಗೆ ಒಂದು ಸ್ಲಿಪ್ ನಾಟ್ ಹಾಕ್ಕೊಂಡು ನೋಡಿ ಇಲ್ಲಿಂದ ನೋಡಿ ಇಲ್ಲಿಂದ ನಾವಿಲ್ಲಿ ಫಸ್ಟ್ ನೋಡಿ ಇಲ್ಲಿಗೆ ಹೀಗೆ ಸ್ಲಿಪ್ ಸ್ಟಿಚ್ ಆಗ್ತಾ ಹೋಗೋದು. ನೋಡಿ ಈ ಕಡೆ ಒಂದು ಸ್ಟಿಚ್ಚು ಮತ್ತು ಈ ಕಡೆ ಒಂದು ಸ್ಟಿಚ್. ಈ ಕಡೆ ಒಂದು, ಈ ಕಡೆ ಒಂದು. ನೋಡಿ ಈ ಕಡೆ ಒಂದು ಸ್ಟಿಚ್ಚು, ಈ ಕಡೆ ಒಂದು ಸ್ಟಿಚ್ಚು. ನೋಡಿ ಇಲ್ಲಿದೆ ಅಲ್ಲ, ಈ ರೀತಿ ಸ್ಲಿಪ್ ಸ್ಟಿಚ್ ಆಗ್ತಾ ಹೋಗಬೇಕು. ಓಕೆ, ಈ ಕಡೆ ಒಂದು ಸ್ಟಿಚ್, ನೋಡಿ ಇಲ್ಲಿ ಒಂದು ಸ್ಟಿಚ್. ನೋಡಿ ಹೀಗೆ ಇಲ್ಲಿ ದಾರ ಇರುತ್ತಲ್ಲ, ಇಲ್ಲಿಂದ ಇದು ತಗೊಂಡು ಹೀಗೆ ಸ್ಲಿಪ್ ಸ್ಟಿಚ್ ಹಾಕೊಂಡು ಹೋಗಿ. ನೋಡಿ ಈ ಕಡೆ ಒಂದು ಸ್ಟಿಚ್ಚು, ಈ ಕಡೆ ಒಂದು ಸ್ಟಿಚ್. ನೋಡಿ ಹೀಗೆ ಸ್ಲಿಪ್ ಸ್ಟಿಚ್ ಆಗ್ತಾ ಹೋಗಬೇಕು. ಇದೇ ರೀತಿ ಫುಲ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ದಾರ ಈ ರೀತಿ ಒಳಗಡೆ ಹಾಕ್ಕೊಂಡು ಈ ರೀತಿ ಹಾಕ್ತಾ ಹೋಗಿ. ನೋಡಿ ಹೀಗೆ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟನ್ನು ಹಾಕ್ಕೊಂಡೆ. ನೋಡಿ ಹೀಗೆ ನೋಡಿ ದಾರ ನೀವೆಷ್ಟು ಉದ್ದ ಬೇಕೋ ಅಷ್ಟು ದಾರ ಹಾಕ್ಕೋಬೋದು. ನಾನು ಇದಕ್ಕೆ 2 ಪಂಪ್ ಕಟ್ಕೊಂಡಿದ್ದೀನಿ. ನೋಡಿ ಹೀಗೆ ಫ್ರೆಂಡ್ಸ್, ನೋಡಿ ಕಂಪ್ಲೀಟ್ ಆದಮೇಲೆ ಇದು ಕಾಣಿಸ್ತಾ ಇದೆ. ನೋಡಿ ಇದನ್ನು ಈ ರೀತಿ ಹಾಕ್ಕೊಳ್ಬೋದು. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.